ಏನು ಗೆಸ್ಟ್ ಹೌಸ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಓ, ಚೇರ್ಮನ್ ಸಿದ್ದೇಗೌಡರು ಬರ್ತಾರಾ? ಸಿದ್ದೇಗೌಡ್ರನ್ ಕಿಂಗ ಅವ್ರು ಬರ್ತಾರಂತೆ ಗೆಸ್ಟ್ ಹೌಸ್ ಕ್ಲೀನ್ ಮಾಡಕ್ಕೆ. ಹಾಗಾದ್ರೆ ಚೇರ್ಮನ್ ಸಿದ್ದೇಗೌಡರು ಬರಲ್ವಾ? ಆಗ್ಲೇ ಬಂದಿದ್ರು, ಜಾಗ ಇಲ್ಲ ಅಂತ ಹಾಗೇ ವಾಪಸ್ ಕಳಿಸ್ಬಿಟ್ವಿ. ಚೇರ್ಮನ್ ಸಿದ್ದೇಗೌಡ್ರನ್ನೇ ವಾಪಸ್ ಕಳಿಸ್ಬಿಟ್ರ? ಮತ್ತೆ ಯಾರು ಬರ್ತಾರೆ? ಕಲ್ಕತ್ತಾದಿಂದ ದೊಡ್ಡ ಕೋಟ್ಯಾಧಿಪತಿ ಬರ್ತಾ ಇದ್ದಾರೆ. ದೊಡ್ಡ ವ್ಯಾಪಾರಸ್ಥಂತಣ್ಣ. ಓ ಹೌದಾ? ಏನಿಲ್ಲ ಅಣ್ಣ, ಸುಮ್ಮನೆ ಏನ್ ಮಾಡ್ತಿದ್ದೀರಾ? ಬಾಂಬಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಬಾಂಬಾ? ನಾನು ಈ ಊರಿನ ಸರ್ಪಂಚ. ಸರ್ಪಂಚ ಪಂಚಾಯತ್ ಮೇಲೆ ಏನಿದು? ಸೈನಡ್ ಅಲ್ಲ, ತಾಯ್ತಾ. ಆಯ್ತಾ? ನಮ್ ಕಡೆ ದೆವ್ವ ಕಟ ಜಾಸ್ತಿ. ನಾನು ಈ ದೆವ್ವ ಕಂಡ್ರೆ ಸಿಕ್ಕಾಪಟ್ಟೆ ಭಯ, ಅದಕ್ಕೆ ಮಂತ್ರಿ ತಾಯ್ತಾ ಕಟ್ಕೊಂಡಿದ್ದೀನಿ. ಓ, ದೆವ್ಗಳ ಕಾಟ. ನಿಮ್ಮಿಂದ ಸುಮ್ಮನೆ ತಮಾಷೆ ಮಾಡಿದೆ. ಹೌದು, ಇಷ್ಟಕ್ಕೂ ಇಷ್ಟೆಲ್ಲ ಯಾಕೆ ಚೆಕ್ ಮಾಡ್ತಿದ್ದೀರಾ? ಚೆಕ್ ಮಾಡ್ಬೇಕು, ಅದೇ ನಮ್ ಡ್ಯೂಟಿ. ಆ ವೀರಪ್ಪನ್ ಬೇರೆ ಸಿಗ್ದವನ್ನೆಲ್ಲ ತಕೊಂಡು ಹೋಗ್ತೇನೆ. ಅದ್ರ ಜೊತೆಗೆ ಟೆರೆಸ್ ಕಾಟ ಬೇರೆ. ಇಂಥದ್ರಲ್ಲಿ ಇಂಡಿಯಾದಲ್ಲಿ 20 ಫ್ಯಾಕ್ಟ್ರಿ, ಫಾರಿನ್ 40 ಫ್ಯಾಕ್ಟ್ರಿ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ಮಾಡೋ ನಮ್ ಬಾಸು ಸ್ಯಾಮ್ಸಂಗ್ ಕ್ರಿಸ್ ಗೊತ್ತಾ? ಅವ್ರು ಇಲ್ಲಿಗೆ ಬಂದಿದ್ದಾರೆ ಅಂತ ಗೊತ್ತಾದ್ರೆ ಟೆರೆಸ್ ಅಟ್ಯಾಕ್ ಮಾಡ್ಕೊಡ್ದು ಅಂತಾನೆ ಇಷ್ಟೆಲ್ಲಾ ಸೆಕ್ಯೂರಿಟಿ ಅರೇಂಜ್ಮೆಂಟ್. ಏನು, ಇಂಡಿಯಾದಲ್ಲಿ 20 ಫ್ಯಾಕ್ಟ್ರಿ, ಫಾರಿನ್ ನಲ್ಲಿ 40 ಫ್ಯಾಕ್ಟ್ರಿನಾ? ಅವ್ರಿಗೆ ಎಷ್ಟು ಆಸ್ತಿ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಮಾಡ್ತಾನೆ ಇರ್ತಾರೆ. ಅಂತ ದೊಡ್ಡ ಶ್ರೀಮಂತ ನಮ್ ಬಾಸು ಸ್ಯಾಮ್ಸಂಗ್ ಕ್ರಿಸ್. ಅವ್ರು ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಇಲ್ಲೊಂದು ಫ್ಯಾಕ್ಟ್ರಿ ಕಟ್ಟೋದಿಕ್ಕೆ ಜಾಗ ನೋಡಕ್ ಬಂದಿದ್ದಾರೆ. ನಂದೊಂದು ಎಕರೆ ಜಮೀನ ಕೃಷಿಗೆ ಒಳ್ಳೆ ರೇಟಿಗೆ ಮುಂದಾಯಿಸ್ಬಿಡ್ತೀನಿ. ಹೋಗಿ ನಮ್ ಬಾಸ್ನ ಕರ್ಕೊಂಬ. ಓಕೆ ಬಾಸ್, ನೀವು ಬರ್ಬೋದು, ಇಲ್ಲೇನು ಡೇಂಜರ್ ಇಲ್ಲ. ಭೇಟಿಯಾಗಿ ಸರ್, ನನ್ ಕಸ ಗುಡ್ಸೋನು ನೀವು ಬರ್ತೀರಾ ಅಂತ ಹೇಳಿ ನೆಲನೆಲ್ಲ ಕನ್ನಡಿ ತರ ಹೊರ್ಸಿದ್ದೀನಿ ಸರ್. ಓಪನ್ ಸರ್, ಮನುಷ್ಯಲ್ಲ ಸರ್, ದೇವ್ರು ಸರ್ ನೀವು. ಓಕೆ ಓಕೆ ಸರ್, ನಾ ಅಡಿಗೆವನ್ನು ನೀವು ಬರ್ತೀರಂತ ಸ್ಪೆಷಲ್ ಅಡಿಗೆ ಮಾಡಿದುಂಟು. ಸರ್, ಭೂಮಿ ಮೇಲಿರೋ ಭಗವಂತ ಸರ್. ಸರ್, ನಾನು ಮಾಲಿ ಸರ್. ಸರ್, ಕಲಿಯೋದು ಕಾರಣ ಸರ್ ನೀವು. ನಿಜ ನಿಜ. ನಿಮಗ್ ಕೊಟ್ಟಿಲ್ಲಲ್ಲ? ಓಪನ್. ಸಾರ್, ನಾನು ಕೆಲಸದವನಲ್ಲ. ಓ, ಈಸಿ. ಮತ್ ನೀವ್ಯಾರು? ನಾನು ಈ ಊರಿನ ಸರ್ಪಂಚ ಪರಂದಾಮಯ್ಯ ಅಂತ. ಓಹೋ, ಇದೆ. ಅಷ್ಟಲ್ಲ ಸಾರ್, ನಮ್ದು ರಾಜವಂಶ. ಅಂದ್ರೆ ಮೈಸೂರು ಮಹಾರಾಜ ವಂಶನ? ಮೈಸೂರು ಮಹಾರಾಜರ ವಂಶಕ್ಕೆ ಹತ್ರದ ವಂಶ. ಓಹೋ, ಸಾರ್, ನಮ್ ತಾತ ತಂಬೂರಿ ದಾಸಯ್ಯ ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ತಂಬೂರಿ ಬಾರಿಸ್ತಾ ಇದ್ರು. ಓಹೋ, ತಂದೂರಿ? ತಂದೂರಿ ಅಲ್ಲ, ತಂಬೂರಿ. ಅಂದ್ರೆ ಅಂದ್ರೆ ಹಳ್ಳಿಗಳಲ್ಲಿ ಬೆಳಗ್ಗೆ ಹೊತ್ತು ಭಿಕ್ಷಾ ಪಡ್ಕೊಂಡ್ ಬರ್ತಾರಲ್ಲ, ದಂಡಣ್ಣ ದಂಡಣ್ಣ ಅಂತ, ಅವರು ಭಿಕ್ಷುಕ. ಇಲ್ಲ ಇಲ್ಲ ಇಲ್ಲ, ಇವ್ರು ಹೇಳೋದು ಜಾಗ್ಟೆ, ಅದನ್ನ ಬಾರಿಸೋದು ದಾಸೈಗಳು. ಮುಂತಾತನ ಹೆಸರು ದಾಸಯ್ಯನೇ ಅಲ್ವೇ? ಇವ್ರು ಹೇಳೋ ದಾಸಯ್ಯ ಬೇರೆ, ನಮ್ ತಂಬೂರಿ ದಾಸಯ್ಯ ಬೇರೆ. ನಮ್ ತಾತ ಮಹಾನ್ ತಂಬೂರಿ ಕಲಾವಿದ, ತಂಬೂರಿ ದಾಸಯ್ಯ. ಓ, ಇದೆ. ಇನ್ನೊಂದ್ಸರಿ ಭೇಟಿ ಮಾಡೋಣ ಮಿಸ್ಟರ್ ದಾಸಯ್ಯ. ಪರಂದಾಮಯ್ಯ. ಓಕೆ ಓಕೆ ಓಕೆ, ಬಾಯ್. ಕೊಡು. ಇನ್ನೇನು ಕೊಡಲೇ? ಹಣ ಒಂದೇಣ ಕೊಟ್ಟಿದ್ದು. ಕೊಡಲೇ, ಇದನ್ನೆಲ್ಲ ಸಾಲ ತಂದಿದ್ರು, ಕೊಡ. ನೀನ್ ಕೊಡ. ಇದನ್ನೆಲ್ಲ ಸಾಲಗಾರಿಗೆ ವಾಪಸ್ ಕೊಡ್ಬೇಕು ಗೊತ್ತಾ? ತಗೋ, ನೀ ತಗೋ. 3 ಜನ ಹಂಚ್ಕೊಳ್ಳಿ, ಹೋಗಿ. ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ವಿ, ಇಷ್ಟೇನಾ? ಸಾಕಾಗಲ್ಲ ನಿನ್ ತಗಡೆ ಆಕ್ಟಿಂಗ್. ತಗೋ. ಡ್ರೆಸ್ಗೂ ಗನ್ಗೂ ಬಾಡಿಗೆ ಜಾಸ್ತಿ ಆಗುತ್ತೆ ಸರ್, ಸ್ವಲ್ಪ ಜಾಸ್ತಿ ಕೊಡಿ ಸರ್. ಈ ಬುಡ್ಬಿಡ್ಕೆ ಗನ್ನಿಗೆ ಸಾಕು, ಹೋಗ್ರಯ್ಯ. ನೋಡಿ, ಇನ್ಮೇಲೆ ನನ್ನ ಜೊತೆ ಇದೇ ರೀತಿ ಆಕ್ಟಿಂಗ್ ಮಾಡ್ಬೇಕು. ಸಾರ್,
ಮಿಸ್ಟರ್ ದಾಸಯ್ಯ. ದಾಸಯ್ಯನ ಮೊಮ್ಮಗ ಪರಂದಾಮಯ್ಯ ಸಾರ್. ಓ ಸಾರಿ ಸಾರಿ ಸಾರಿ, ಏನ್ ಈ ಕಡೆ? ವಾಕಿಂಗು. ಓ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕೂತ ಮಾತಾಡೋಣ ಬನ್ನಿ. ಸೆಕ್ಯೂರಿಟಿ Yes, boss. ಅರೇಂಜ್ ಚೇರ್. ಓಕೆ. ಸಾರ್, ನಿಮ್ಮ ಹೆಸರೇ ಒಂಥರ ಡಿಫೆಂಟ್ ಆಗಿದೆಯಲ್ಲ, ಸ್ಯಾಮ್ಸನ್ ಕ್ರಿಸ್ ಅಂತ. ಅಂದ್ರೆ ಶ್ಯಾಮರಾಯರ ಸನ್ ಅಂದ್ರೆ ಮಗ ಕೃಷ್ಣ ಅಂತ. ಶಾರ್ಟ್ ಆಗಿ ಸ್ಯಾಮ್ಸನ್ ಕ್ರಿಸ್ ಅಂತ. ನೀವು ಕಲ್ಕತ್ತಾದವರು ಅಂತ ಕೇಳಿದಿನಿ. ಹಾ. ಮತ್ತೆ ನೀವು ಕನ್ನಡನ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ? ಕಲ್ಕತ್ತಾದಲ್ಲಿದ್ರೇನು ಕ್ಯಾಲಿಫೋರ್ನಿಯಾದಲ್ಲಿದ್ರೇನು ಕನ್ನಡಿಗ ತಾನೆ. ಅಂದ್ರೆ ನೀವುನು ಶುದ್ಧ ಸರಳ ಸ್ವಚ್ಛ ಅಚ್ಚ ಕನ್ನಡಿಗ. ಆಗಿನ ಕಾಲದಲ್ಲಿ ನಮ್ಮ ತಂದೆಯವರು ಕಲ್ಕತ್ತಾಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ರು. ಹಾಗಂತ ಮಾತೃಭಾಷೆ, ಹೃದಯ ಭಾಷೆ, ಜೀವ ಭಾಷೆ ಕನ್ನಡನ ಮರೆಯಕ್ಕಾಗುತ್ತಾ? ಅದನ್ನ ಮಾತೃ ದ್ರೋಹ ಮಾಡಿದಾಗ ಮಿಸ್ಟರ್ ಪರಂದಾಮಯ್ಯ, ಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ಕಲ್ಕತ್ತಾ ಆಸ್ತಿನ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದ್ರೆ ಕನ್ನಡನ ಮಾತ್ರ ಬಿಡೋದಿಲ್ಲ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಅದನ್ನ ಮರ್ತವ್ನು ಹಾಕು ಜೈಲ್. ಆಹಾಹಾಹಾ, ನಿಮ್ಮ ಕನ್ನಡ ಅಭಿಮಾನ ಕೇಳಿ ನಾನು ಎದೆ ಉಪ್ಪಿ ಹೋಗ್ತಾ ಇದೆ. ಗಟ್ಟಿಯಾಗಿ ಹಿಡ್ಕೊಳ್ಳಿ, ಹೊಡೆದೋಗ್ಬಿಟ್ಟು. ಸಾರ್, ಅವರು ಅವಳು ನನ್ನ ತಂಗಿ ಲಕ್ಷ್ಮಿ, ನಮ್ಮನೆ ಅದೃಷ್ಟ ಲಕ್ಷ್ಮಿ ಪರಂದಾಮಯ್ಯನವರೇ. ನಾವು ಮುಂಚೆ ತೀರ ಬರ್ತದಲ್ಲಿದ್ದೀವಿ. ಅವ್ರು ಹುಟ್ಟಿದ್ದು ನಮ್ ಜಾತಕನೇ ಬದಲಾಗೋಯ್ತು. ನಾವು ಮುಟ್ಟಿದ್ದೆಲ್ಲ ಚಿನ್ನ, ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ, ನಾವು ಎಣಿಸ್ಲಿಕ್ಕೆ ಆಗದಷ್ಟು ದುಡ್ಡು ಎಲ್ಲ ಬಂತು. ನನ್ನ ತಂದೆ ಹೇಳ್ತಾ ಇದ್ರು ಲಕ್ಷ್ಮಿ ನಮ್ಮನೆ ಅದೃಷ್ಟ ಲಕ್ಷ್ಮಿ ಅಂತ. ಆದ್ರೆ ಪರಂದಾಮಯ್ಯನವರೇ, ಸ್ವಲ್ಪ ದಿವಸದಲ್ಲ ಪ್ಲೇನ್ ಆಕ್ಸಿಡೆಂಟ್ ಅಲ್ಲಿ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು ಪರಂದಾಮಯ್ಯನವರೇ. ನಿಮ್ ಟವಲಲ್ಲಿ ಗೊಣ್ಣೆ ಒರೆಸಿ ಅಂತ ನಿಮ್ಗೆ ಬೇಜಾರಾಯ್ತಾ ಪರಂದಾಮಯ್ಯನವರೇ? ಅಯ್ಯೋ ಎಲ್ಲಾದ್ರೂ ಉಂಟೆ, ಇದೇ ನನ್ನ ಪಾಲಿಗೆ ಮಹಾಪ್ರಸಾದ. ತಗೊಳ್ಳಿ. ನಾನೀಗ ಅವಳಿಗೆ ಮದುವೆ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದೀನಿ. ಮೊನ್ನೆ ಬಾಂಬೆಲ್ ಋತಿಕ್ ರೋಷನ್ ತೋರಿಸಿ ಮದುವೆ ಆಗಮ್ಮ ಅಂದೆ, ಬೇಡ ಅಂದ್ಬಿಟ್ಲು. ಋತಿಕ್ ರೋಷನ್ನೇ ಬೇಡ ಅಂದ್ಬಿಟ್ಲಾ? ಹೌದು ಪರಂದಾಮಯ್ಯನವ್ರೆ, ಅವ್ರ ಹಿಂದಿ ಹುಡುಗ ನನಗೆ ಬೇಡ ಅಂದ್ಬಿಟ್ಲು. ಅವಳಿಗೂ ನನ್ನ ಹಾಗೆ ಕನ್ನಡ ಅಭಿಮಾನ ಜಾಸ್ತಿ. ಮದುವೆ ಆಗೋದಿದ್ರೆ ಕನ್ನಡ ಹುಡುಗನ್ನೇ ಮದುವೆ ಆಗೋದಿದ್ದಾಳೆ. ಇಲ್ಲಿ 4-5 ಜನ ಮಿನಿಸ್ಟರ್ ಮಕ್ಕಳಿದ್ದಾರೆ ಅಂತ ವರ್ತಮಾನ ಬಂತು. ಹೇಗೂ ಫ್ಯಾಕ್ಟ್ರಿ ಕಟ್ಟೋದಕ್ಕಿಂತ ನಾನು ಲ್ಯಾಂಡ್ ನೋಡೋದಕ್ಕೆ ಬರೋದಕ್ಕಲ್ಲ. ಆಗಲೇ ಇವಳು ಒಪ್ಪಂತ ಹುಡುಗನ್ ನೋಡ್ಬಿಟ್ಟು ಇವಳು ಮದುವೆನ ಫಿಕ್ಸ್ ಮಾಡೋಣ ಅಂತ ಅನ್ಕೊಂಡೆ. ಹೌದಾ? ನಿಜ ಹೇಳ್ಬೇಕಾದ್ರೆ ಅವಳಿಗೆ ಮದುವೆ ಮಾಡೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ ಪರಂದಾಮಯ್ಯನವ್ರೆ. ಅವಳ ಜಾತಕದ ಪ್ರಕಾರ ಅವಳು ಮದುವೆ ಆಗಿ ಹೋಗೋ ಮನೆಗೆ ಅವಳ ಜೊತೆಗಿರೋ ಅದೃಷ್ಟ ಕೂಡ ಹೋಗ್ಬಿಡುತ್ತಂತೆ. ಹಾಗೇನಾದ್ರೂ ಅದೃಷ್ಟ ಹೋಗ್ಬಿಟ್ರೆ ನನ್ಗೇನು ಉಳಿಯುತ್ತೆ? ಬರೀ ದರಿದ್ರ ಲಕ್ಷ್ಮಿ. ಅದೇ ಭಯ ನನ್ಗೆ. ಅಯ್ಯೋ, ಹಾಗಂತ ವಯಸ್ಸಿಗೆ ಬಂದು ಹುಡುಗಿನ ಎಷ್ಟು ದಿನದ ಮನೇಲಿ ಇಟ್ಕೊಳಕ್ಕಾಗುತ್ತೆ? ಅದು ನಿಜಾನೇ. ಇವಳೇ ನಮ್ಮನೆ ಅದೃಷ್ಟ ಲಕ್ಷ್ಮಿ. ನಮಸ್ಕಾರಮ್ಮ. ಚೆನ್ನಾಗಿರಮ್ಮ. ಆಹಾ, ಕೋಟ್ಯಾಧಿಪತಿ ಆಗಿದ್ರು ಅದೆಷ್ಟು ದಿನ? ಕಡ್ಲೆಕಾಯಿ ಕಡ್ಲೆಕಾಯಿ 24 ಕ್ಯಾರೆಟ್ ಕಡ್ಲೆಕಾಯಿ. Wow! What a beautiful hairstyle! Oh, village hairstyle! I like it! I like it! Brother, ನೀನ್ ಯಾಕೆ ಈ ತರ ಹೇರ್ ಸ್ಟೈಲ್ ಮಾಡ್ಕೋಬಾರ್ದು? ಕಚ್ಚರಾ ಬೈರಾಗಿ ಹೇರ್ ಸ್ಟೈಲ? Brother, ನಿಗೊಂಚೂರು ಟೇಸ್ಟ್ ಇಲ್ಲ. ಏನಿದೆ ಇದ್ರಲ್ಲಿ? 24 ಕ್ಯಾರೆಟ್ ಕಡ್ಲೆಕಾಯಿ ಅಮ್ಮ. I want to eat it, brother. ಕೊಡ್ಸು ಇದನ್ನ. ಸ್ವೀಟ್ ಕಡ್ಲೆಕಾಯಿ ತಿಂದ್ರೆ ನಿನ್ಗೆ ರೋಗ ಬರುತ್ತಮ್ಮ. ನಾನ್ ನಿನ್ಗೆ ಅಮೆರಿಕಾದಿಂದ ಕಡ್ಲೆಕಾಯಿ ತರಿಸ್ತೀನಿ. No, no, ನನ್ಗೆ ಅಮೆರಿಕ ಕಡ್ಲೆಕಾಯಿ ಬೇಡ. ಈ ಅಮೆರಿಕ ಕಡ್ಲೆಕಾಯಿನೇ ಬೇಕು. No, I can't. I want. I can't. I want it, that's all. ಇಲ್ಲಾಂದ್ರೆ ನಾನು ನೀರು ಸಹ ಕುಡಿಯೋದಿಲ್ಲ ಇವತ್ತು. ಓಹೋ, ನಿನ್ನ ಹಠಾನೇ ಹಠ ಅಮ್ಮ. ಓಕೆ ಅವನಿಗೆ ನೋಟ್ ಕಟ್ಟಿಸೋಣ. ಅಣ್ಣ, ನಾನು ಕಡ್ಲೆಕಾಯಿನ ಮರದ ಕೆಳಗಡೆ ಕುತ್ಕೊಂತಿದ್ದೀನಿ. ಕಾಂಬಾರಾಗಿ ಸೆಕ್ಯೂರಿಟಿ ಅವಳಿಗೆ ಹೋಗಿ ಒಂದೊಂದೇ ಕಡ್ಲೆಕಾಯಿ ಬಿಡಿಸ್ಕೊಡ್ಬೇಕು. ಅವಳ ಕೈಗೆ ಏನಾದ್ರೂ ನೋವಾದ್ರೆ ಐ ವಿಲ್ ಕಿಕ್ ಯು ಆಲ್ ಇಂಟು ಬಂಗಾಳ ಕೊಲ್ಲಿ. ನಿಮ್ ತಂಗಿ ಬಹಳ ಹಠಮಾರಿ ಅನ್ಸುತ್ತೆ. ಬರೀ ಹಠಮಾರಿ ಅಲ್ಲ, ಹಠದಲ್ಲಿ ಮಹಾಮಾರಿ. ತಾನ್ ಹಿಡಿದು ನಾಯಿ 3 ಕಾಲು ಅಂತ ಹೇಳಿದ್ರೆ ನಾವೆಲ್ಲರೂ ಹೌದು 3 ಕಾಲು ಅಂತ ಒಪ್ಕೊಳ್ಳೋ ತನಕ ಬಿಡೋದಿಲ್ಲ. ನೋಡಿ, ಆ ಕಚ್ಚರಾ ಬೈರಾಗಿ ಹೇರ್ ಸ್ಟೈಲ್ ಅವಳಿಗೆ ಲೈಕ್ ಆಗಿದೆ ಅಂತೆ. ಇಂಥ ಹಠಮಾರಿ ಹುಡುಗಿಗೆ ಒಂದ್ ಪಕ್ಷ ನಮ್ ದನ ಒಪ್ಪಿಗೆ ಆಗ್ಬಿಟ್ರೆ ಈ ಕ್ರಿಸ್ತು ಮದುವೆ ಮಾಡ್ಲೇಬೇಕು.
20 ಫ್ಯಾಕ್ಟ್ರಿಲಿ 2 ಫ್ಯಾಕ್ಟ್ರಿ ನನಗೆ ಬಂದ್ರೆ ನಾನು ಕೋಟ್ಯಾಧಿಪತಿ ಆಗ್ತೀನಿ. ದೊಡ್ಡ ಮನುಷ್ಯ ಪರಿಚಯನೂ ಆಗುತ್ತೆ. ನಾನು ಟ್ರೈ ಮಾಡ್ತೀನಿ. ಸರ್, ನಮ್ಮ ಮನೆ ಪಕ್ಕದ ರಸ್ತೆಯಲ್ಲೇ ಇದೆ. ಹೇಗೂ ಇಲ್ಲಿವರೆಗೂ ಬಂದಿದ್ದೀರಾ, ನಮ್ಮ ಮನೆಗೂ ಬಂದು ಹೋಗ್ಬಿಟ್ರೆ ನನಗೆ ಬಹಳ ಸಂತೋಷ ಆಗುತ್ತೆ ಸರ್. ಬರ್ತೀನಿ. ಆದ್ರೆ ನನಗೆ ಇವತ್ತು ಅರ್ಜೆಂಟ್ CM ಜೊತೆ ಮೀಟಿಂಗ್ ಇದೆ. ಐ ವಿಲ್ ಟ್ರೈ ಟು ಕಮ್ ನಾಳೆ ಮಧ್ಯಾಹ್ನ. ಬಹಳ ಸಂತೋಷ ಸರ್. ಸಿ ಯು, ಬಾಯ್. ತಗೊಂಡೆ. ಅಪ್ಪ, ನಾರ್ಮಲ್ ಆಗಿ ಹುಡುಗನ್ ಮನೇಲಿ ಬರ್ತಾರೆ ಅಂತ ಹುಡುಗಿಗ್ ಮೇಕಪ್ ಮಾಡ್ತಾರೆ. ನೀನೇನಪ್ಪ ಹುಡುಗಿ ಮನೇಲಿ ಬರ್ತಾರೆ ಅಂತ ನನ್ನ ಬೆದ್ರು ಬೊಂಬೆ ಮಾಡ್ಕೊಡ್ತಿದ್ಯಾ? ಇದ್ ನ್ಯಾಯನ, ನೀತಿನ? ಅಪ್ಪ, ಮುಚ್ಕೊಂಡು ನಾನು ಹೇಳ್ದಂಗೆ ನಡ್ಕೋ. ಎಕ್ಸ್ಟ್ರಾ ಓವರ್ ಆಕ್ಟಿಂಗ್ ಮಾಡದೆ ಮಗ ಅಂತಾನು ನೋಡದೆ ಮುಖಕ್ಕೆ ಆಸಿಡ್ ಹುಯ್ದು ಬಿಡ್ತೀನಿ. ಇದೇನಪ್ಪ ನೀನು ಓಂ ಪಿಕ್ಚರ್ ಸ್ಟೈಲ್ ಅಲ್ಲಿ ಮಾತಾಡ್ತೀಯಾ? ನೀನು ಹೀಗೆ ಅಡ್ಬಾಯ್ ಹಾಕಿದ್ರೆ ಪೊಲೀಸ್ ಸ್ಟೋರಿ ಸ್ಟೈಲ್ ನಲ್ಲಿ ಒದಿಬೇಕಾಗುತ್ತೆ. ಹುಡುಗ ಕಪ್ಪಗಿದಾನೆ ಅಂತ ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ರೆ? ರೀ, ಈ ಮುಂಗುಳ್ನ ಸರಿ ಮಾಡ್ರಿ. ಒಳ್ಳೆ ರಿತಿಕ್ ರೋಷನ್ ತರ ಕಾಣಿಸ್ತಾನೆ. ಆ ಹುಡುಗಿ ಋತಿಕ್ ರೋಷನ್ ಬೇಡ ಅಂದ್ಬಿಟ್ಲು, ಹಂಗೆ ಇವನು ಬೇಡ ಅಂದ್ಬಿಟ್ರೆ? ಆ ಹುಡುಗಿ ಮೆಚ್ಚೋ ಹಾಗೆ ಇವನಿಗೆ ವಿಚಿತ್ರವಾದ ಹೇರ್ ಸ್ಟೈಲ್ ಮಾಡಬೇಕಲ್ಲ. ಹೇಗೆ ಮಾಡೋದು? ಆ ಹೇರ್ ಸ್ಟೈಲ್ ಹೇಗೆ ಮಾಡೋದು?